ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ 4 ನಿಗಮಗಳ ನೌಕರ ಬಂಧುಗಳೇ, ಸರಿಸಮಾನ ವೇತನ ಬೇಕು ಅಂತೇಳಿ ಹೋರಾಟ ಮಾಡ್ಕೊಂಡು ಬರ್ತಿರುವ ಜೊತೆಗೆ ಪ್ರಸ್ತುತ ಸರ್ಕಾರದ ಚುನಾವಣಾ ಪೂರ್ವ ಪ್ರಣಾಳಿಕೆಯಲ್ಲಿ ಹಾಕಿಸಿದ್ದೀವಿ. ಜೊತೆಗೆ ಸಾರಿಗೆ ಸಚಿವರು ಸಹ ಕೆಲವೊಮ್ಮೆ ಹೇಳಿದರು, ನಮ್ಮ ಪಕ್ಷದ ಮ್ಯಾನಿಫೆಸ್ಟೋದಲ್ಲಿದೆ ಅಂತ. ಅವರೇ ಹೇಳಿದ್ದಾರೆ ಈ ಅಧಿವೇಶನದಲ್ಲಿ 2 ಬಾರಿ. ನಿನ್ನೆ ಕೂಟದ ಪದಾಧಿಕಾರಿಗಳು ಕೆಲವೊಂದು ಜನ ಹೋಗಿ ಭೇಟಿ ಮಾಡಿ ಮಂಡ್ಯದ ಶಾಸಕರಾದಂಥ ರವಿಕುಮಾರ್ ಗಣಿಗಾರ್ ಅವರನ್ನು ಭೇಟಿ ಮಾಡಿ ಪ್ರಶ್ನೆ ಕೇಳಿಸಿದ್ದಾರೆ. ಸಾರಿಗೆ ಸಂಸ್ಥೆ ನೌಕರರಿಗೆ ವೇತನ ಹೆಚ್ಚಳದ ಬಗ್ಗೆ, ಸರ್ಕಾರಿ ನೌಕರರಿಗೆ ಸರಿಸಮನಾಗಿ ವೇತನ ಸವಲತ್ತುಗಳನ್ನು ಕೊಡೋದ್ರ ಬಗ್ಗೆ. ಬಹುಶಃ ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ, ಒಕ್ಕೂಟದ ಸಂಘಟನೆಗಳ ಪದಾಧಿಕಾರಿಗಳಿಗೆ, ಜೊತೆಗೆ ಸಂಸ್ಥೆ ನೌಕರರಿಗೆ ಈಗ ಸ್ಪಷ್ಟವಾಗಿದೆ. ಸರ್ಕಾರದ ಮುಂದೆ ಇರುವ ಒಂದೇ ಒಂದು ದಾರಿ ವೇತನ ಪರಿಷ್ಕರಣೆಯ, ಅಂದರೆ ವೇತನ ಒಪ್ಪಂದ. ಈ ಹಿಂದಿನ ಸಂಪ್ರದಾಯದಂತೆ ಅಲ್ಲೇ ಹೇಳ್ಬಿಟ್ಟವ್ರೆ. ಈ ಹಿಂದೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಶಾಸಕರಾಗಿರುವಂಥ ಲಕ್ಷ್ಮಣ ಸವದಿಯವರು ಹೇಳಿದರು, ಶ್ರೀರಾಮುಲೂರವರು ಹೇಳಿದರು, 6ನೇ ವೇತನ ಆಯೋಗವನ್ನು ಜಾರಿ ಮಾಡ್ತೀವಿ ಅಂತ ಕೇಳ್ತಿದ್ದಾಗ ಅವ್ರು ಹೇಳ್ಕೊಬತ್ತಿದ್ರಲ್ಲ, ಆಗಲೂ ಹೇಳಿದರು. ಬೆಳಗಾವಿ ಅಧಿವೇಶನದಲ್ಲಿ ಆಗ್ಬೋದು, ಬೆಂಗಳೂರು ಅಧಿವೇಶನದಲ್ಲಿ ಆಗ್ಬೋದು, ಯಾವಾಗ ಕೇಳಿದ್ರು 1950ನೇ ಕಾಯ್ದೆ ಪ್ರಕಾರ 4 ವರ್ಷಕ್ಕೊಮ್ಮೆ ವೇತನ ಒಪ್ಪಂದ ಮಾಡುವಂಥದ್ದಿದೆ. ವೇತನ ಹೆಚ್ಚಳ ಇತ್ಯಾದಿ ಸವಲತ್ತುಗಳನ್ನು ಪಡಿಬೇಕಾದ್ರೆ ಸಂಸ್ಥೆಯ ಆಂತರಿಕ ಸಂಪನ್ಮೂಲದಿಂದ ಪಡಿಬೇಕು ಅಂತ ಎಲ್ಲರೂ ಹೇಳ್ಕೊಬಂದಿದ್ರು. ಆದರೆ ಇವ್ರು ಕೇಳ್ತಿರ್ಲಿಲ್ಲ. ಕೂಟದ ಅಧ್ಯಕ್ಷರು ಪ್ರಣಾಳಿಕೆಯಲ್ಲಿ ಏನು ಸ್ವಾಮಿ, ಅಂಗನವಾಡಿ ಕಾರ್ಯಕರ್ತರಿಗೆ ಹಾಕಿದ್ರು, ಆಶಾ ಕಾರ್ಯಕರ್ತರಿಗೆ ಹಾಕಿದ್ರು, 15,000 ಮಾಡ್ತೀವಿ, 12,000 ಮಾಡ್ತೀವಿ. ಅವ್ರ ಪಾಪ 3 ದಿನ ಚಳಿಲಿ ನಡಿಕೊಂಡು ಇಬ್ನಿಲೆಲ್ಲ ಬಡ್ದಾಡ್ಕೊಂಡು ಹೋದವ್ರಿಗೆ 500,000 ಹೆಚ್ಚಿಸವ್ರೆ. ಯಾಕೆಂದರೆ ರಾಜಕೀಯ ಪಕ್ಷಗಳನ್ನು ಹತ್ತಿರದಿಂದ ನೋಡಿ ನಾನು ವಜಾಗಿದ್ದಾಗ 2 ವರ್ಷ ಅವರ ಮನಸ್ಥಿತಿ ಹೇಗಿರ್ತವೆ ಅಂದರೆ, ಹಿಂದೆ ನಮ್ಮ ಚೆಲುವಣ್ಣವ್ರು ಹೇಳಿದರು, ನಾಗಮಂಗಲದ ಶಾಸಕರು, ಹಾಲಿ ಕೃಷಿ ಸಚಿವರು, ಗ್ಯಾರಂಟಿಗಳ ಬಗ್ಗೆ. ಅಯ್ಯೋ, ಅಧಿಕಾರಕ್ಕೆ ಬಂದರೆ ತಾನೇ ಏನಾರು ಮಾಡೋಕ್ಕಾಗೋದು ಅಂತ ಇಲ್ಲುದ್ ಪಲ್ಲುದ್ದೆಲ್ಲ ಹೇಳಿರ್ತೀವಿ ಅಂತ. ಹಂಗೆ ರಾಜಕೀಯ ಪಕ್ಷಗಳು ಓಟ್ ಪಳ್ಕೋಕೆ ಏನು ಬೇಕಾದ್ರೂ ಹೇಳಿಕೆ ಕೊಡ್ತವೆ. ಪ್ರಣಾಳಿಕೆಯಲ್ಲಿ ಇರುವುದೆಲ್ಲನೇ ಜಾರಿ ಮಾಡಬೇಕು ಅಂದರೆ ಸರ್ಕಾರ ಈಗ 7 ಲಕ್ಷ ಕೋಟಿ ಸಾಲ ಆಗೋದಿಲ್ಲ, ಇನ್ನೂ 7 ಲಕ್ಷ ಕೋಟಿ ಸಾಲ ತಂದ್ರೂ ಆ ಪ್ರಣಾಳಿಕೆಯಲ್ಲಿರುವೆಲ್ಲ ಜಾರಿ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಸನ್ಮಾನ್ಯ ಕೂಟದ ಅಧ್ಯಕ್ಷರು, ಒಕ್ಕೂಟದ ಅಧ್ಯಕ್ಷರು, ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ನಾಳೆ ಸಭೆ ಸೇರ್ತಾ ಇದ್ದೀರಿ. ನಿರ್ಧಾರಕ್ಕೆ ಬನ್ನಿ. ನೆಕ್ಸ್ಟು ಮಂಗಳವಾರ ಬುಧವಾರ ಜಂಟಿ ಕ್ರಿಯಾ ಸಮಿತಿಯವರು, ಆ ಸಂಘಟನೆಗಳು ಸಭೆ ಸೇರೋರಂತೆ. ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಏನಾದ್ರು ಒಂದು ಮಾಡಿ ಯುಗಾದಿ ಒಳಗೆ. ಇಲ್ದೇನೇನಿದೆ ಸರ್ಕಾರ ಹೆಂಗೆ ಬೇಕಾದ್ರೂ ನುಡ್ಕೋತಾರೆ. ಸರ್ಕಾರದವರು, ಜನಪ್ರತಿನಿಧಿಗಳು, ಸಾರಿಗೆ ಸಚಿವರು, ಅವರಿಬ್ಬರಲ್ಲೂ ಗೊಂದಲ ಇತ್ತು ಸ್ವಾಮಿ. ನಾವು 1950ನೇ ಕಾಯ್ದೆ ಪ್ರಕಾರ 4 ವರ್ಷಕ್ಕೊಮ್ಮೆ ಅಗ್ರಿಮೆಂಟು ಅಂದ್ರೂ ಅವ್ರು ಯಾರೋ ಸರಿ ಸಮಾನ ಅನ್ಕೊಂಡೇ ಇದ್ದರು. ಆ ಸಂಘಟನೆಗಳ ಗೊಂದಲದಿಂದ ನಾವೇನು ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಇಬ್ಬರು ಜಗಳ 3ನೇ ಗಾಯ ಅಂದ್ಬಿಟ್ಟು ಅವರು ಜರಿಕೋತಾರೆ. ಆಮೇಲೆ ಈ 38 ಹಳೇದಲ್ಲ, ಹಳೆ ಸರ್ಕಾರದವರು. ಅವತ್ತು ಇವತ್ತು ಶಾಸಕರಾಗಿರುವಂಥ ಪಕ್ಷದಲ್ಲಿ ಸಾರಿಗೆ ಉಪಮುಖ್ಯಮಂತ್ರಿಗಳಾಗಿದೆ ಅಂತ ಲಕ್ಷ್ಮಣ ಸವದಿಯವರು ಹೇಳ್ತಿದ್ರು. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಬಂದು ಶಾಸಕರಾಗಿ ಹೇಳ್ತಾರೆ ಹಿರಿಯವರು ಮಾಡೋಕ್ಕೆ ಬಿಡಲಿಲ್ಲ ಅಂತ. ಅದು ಅವತ್ತೇ ಹೇಳ್ಬಿಟ್ಟಿದ್ರೆ 10,000 ಜನ ನೌಕರರು ಮನೆ ಹಾಳಾಯ್ತಿರ್ಲಿಲ್ಲ. ನಮ್ಮ ಯೋಗ್ಯತೆ ವೇತನ ಪರಿಷ್ಕರಣೆ ಅಷ್ಟೇ. ಯಾವ 6ನೇ ವೇತನ, 7ನೇ ವೇತನ, ಇನ್ನೊಂದು ಸರ್ಕಾರಿ, ಕೇಂದ್ರ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರಿ ನೌಕರರು, ನಿಗಮ ಮಂಡಳಿ ನೌಕರರ ಪರವಾಗಿ ಅವ್ರ ರೀತಿ ನಾವು ವೇತನ ಸವಲತ್ತು ಕೊಡ್ತೀವಿ ಅನ್ನೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ರೆ ಏನೂ ಆಯ್ತಿರಲಿಲ್ಲ. ಇಷ್ಟೊತ್ತಿಗೆ 38, ಇದೊಂದು 15, 51, 52, 53 ತಿಂಗಳದು ಹಿಂಬಾಕಿ ಉಳ್ಕೋತಿರ್ಲಿಲ್ಲ ಈ ಸರ್ಕಾರಕ್ಕೆ. ಈಗ ಈ ಸರ್ಕಾರ ಕೊಡಬೇಕಾದ್ರೂ ಪಾಪ ಅವ್ರಿಗೂ ಒಟ್ಟುರಿತದೆ. ನಾನು ಯಾರಿಗೋ ಸಾಲಕ್ಕೆ ಜಾಮೀನಿಗಾಗಿರ್ತೀನಿ, ಸಾಲ ಇಸ್ಕೊಂಡು ಸತ್ತೋಗಿದ್ದಾಗ ನಾನು ಜಾಮೀನ್ದಾರ ತೀರಿಸ್ಬೇಕಲ್ಲ, ಆ ಮಟ್ಟಕ್ಕಾಗದೆ ಹಳೆ 38 ತಿಂಗಳು ಹಿಂಬಾಕಿಗೆ. ಈಗಲೂ ಏನಿಲ್ಲ, 5,300 ಕೋಟಿ ಶಕ್ತಿ ಯೋಜನೆ ಅದಲ್ಲ, ಅದು ಒಂದು ತಿಂಗಳಿಗೆ 441 ಕೋಟಿ ಬರ್ತದೆ. ಕರೆಕ್ಟಾಗಿ ಕೊಡುವಂಗೆ ಸರ್ಕಾರವನ್ನು ಆಗ್ರಹ ಮಾಡಬೇಕು ಸಂಘಟನೆಗಳೆಲ್ಲ ಮುಖಂಡರು. ನೀವು 2 ತಿಂಗಳು 3 ತಿಂಗಳು ಕೊಟ್ಟರೆ ಆಗಲ್ಲ ಸ್ವಾಮಿ ಅಂತ. ಮೊದಲು 350 ಕೋಟಿ ಬೇಕಾಗಿತ್ತು ಸಾರಿಗೆ ಸಂಸ್ಥೆ ನೌಕರರಿಗೆ ಸಂಬಳಕ್ಕೆ. ಈಗ 400 ಕೋಟಿ ಎತ್ತತ್ರ ಬೇಕು ಅಂತ ಸಾರಿಗೆ ಸಚಿವರೇ ಹೇಳವ್ರೆ. ಹಾಗಾಗಿ ಅಲ್ಲಿ ಬರೋದು ಸಂಬಳಕ್ಕೆ ಹೋದರೆ ಇಲ್ಲಿ ನಾವು ವಸೂಲಿ ಮಾಡ್ತೀವಲ್ಲ ಜನಗಳು ತಾವು, ಅದು ಡೀಸೆಲ್ಗೆ, ಹಿಂಬಾಕಿಗೆ, ಮತ್ತೊಂದಿಗೆ, ಮಗ್ದೊಂದಿಗೆ ಆಯ್ತದೆ. ಕರೆಕ್ಟಾಗಿ ಸರ್ಕಾರ
ಹಿಂಬಾಕಿಯನ್ನು ಕೊಟ್ಬಿಟ್ರೆ 5-6 ಕಂತಲ್ಲಿ 50-50 ಸಾವಿರ ಅಂದ್ರೂ ಎಲ್ಲ 1 ಲಕ್ಷ ಚಿಲ್ಲರೆ ನೌಕರರಿಗೆ ಹಿಂಬಾಕಿ ಸೇರಿಬಿಡ್ತದೆ. ಹಾಗಾಗಿ ದಯವಿಟ್ಟು ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳೇ ನಿಮ್ಮ ಮೊಂಡುತನವನ್ನು ಬಿಟ್ಟು ದಯವಿಟ್ಟು ಈ ಕೂಡಲೇ ನಾಳೆ ಏನು ಸಭೆ ಸೇರ್ತೀವಿ ಅಂತಿದ್ರಲ್ಲ, ನಿಮ್ಮ ಮುಂದೆ ಇರೋದು ಆಯ್ಕೆ ಒಂದೇ ವೇತನ ಒಪ್ಪಂದ. ಈ ಜಂಟಿ ಕ್ರಿಯಾ ಸಮಿತಿಯವರು 25% ಕೇಳವ್ರೆ, ಮೂಲ ವೇತನವನ್ನು ವಿಲೀನಗೊಳಿಸಿ ಅಂತ ಕೇಳವ್ರೆ. ಸರ್ಕಾರ 15 17-18 ನಿಂತ್ಕೊಂಡದೇನೋ ಡಿ ಎ ಮರ್ಜ್ ಮಾಡಿ. ನೀವು ಕೇಳ್ತೀರಿ, ಒಂದು 35-40% ಕೇಳಿ, 25% ಕೊಟ್ಟದು ಮರ್ಜ್ ಮಾಡಿ. ಮತ್ತು 2028ಕ್ಕೆ ಇದೇ ಸರ್ಕಾರ ಇರ್ತದೆ, ಆಗೊಂದು 20% ಕೊಡಿಸಿ. ನೆಕ್ಸ್ಟ್ 32ಕ್ಕೆ ನಾವು ನೀವೆಲ್ಲ ಆಯುಷ್ ಆರೋಗ್ಯ ಇದ್ದು ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಬದುಕಿದ್ರೆ 32ಕ್ಕೆ ವೇತನ ಆಯೋಗ ಜಾರಿ ಆಗ್ತದಲ್ಲ, 8ನೇದು ಸರ್ಕಾರಿ ನೌಕರರಿಗೆ. ಆಗಬೇಕಾದ್ರೆ ನೀವು ನಾನು ಹಾಕಿದ್ನಲ್ಲ ನಮ್ಮ ಪಕ್ಷದಲ್ಲಿ ಸಾರಿಗೆ ಸಂಸ್ಥೆ ನೌಕರರು ಅಗತ್ಯ ಸೇವಾ ನಿರ್ವಹಣಾ ಕಾಯ್ದೆಯಡಿ ಕರ್ತವ್ಯ ನಿರ್ವಹಿಸ್ತಾ ಇರೋದ್ರಿಂದ ವೇತನ ಆಯೋಗ ಜಾರಿಯಾದಾಗ ಯಥಾವತ್ತು ಅಳವಡಿಸೋದು ಅಂತ ಆಗಬೇಕಾದ್ರೆ ಕೊಟ್ಕೋಬೋದು ಅಂದರೆ 3ನೇ ಸಲಿಗೆ ಮುಕ್ತಾಯ ಆಡಿಸ್ಬೋದು ನೀವು. ಅದು ಬಿಟ್ಬಿಟ್ರೆ ಈಗ